ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿಯಲ್ಲಿ ರೈತರು ಹಾಗೂ ಸಾರ್ವಜನಿಕರ ಕೆಲಸಗಳು ಸಮರ್ಪಕವಾಗಿ ನಡೆಯುತ್ತಿಲ್ಲ ಎಂದು ಆರೋಪಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ನಗರದಲ್ಲಿ ಮೆರವಣಿಗೆ ಹಾಗೂ ಧರಣಿ ನಡೆಸಿತು. ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ರೈತರು ಎಸ್ಐಆರ್ ಪ್ರಕ್ರಿಯೆಯನ್ನು ತಕ್ಷಣ ನಿಲ್ಲಿಸಬೇಕು ಹಾಗೂ ರಾಜ್ಯದಲ್ಲಿ ವಿದ್ಯುತ್ ಖಾಸಗೀಕರಣಕ್ಕೆ ಅವಕಾಶ ನೀಡಬಾರದು ಎಂದು ಒತ್ತಾಯಿಸಿದರು. ಬಳಿಕ ತಾಲೂಕು ಕಚೇರಿ ಎದುರು ಧರಣಿ ನಡೆಸಿ ಗ್ರೇಟು ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು. ರೈತ ಸಂಘದ ರಾಜ್ಯ ವಿಭಾಗೀಯ ಉಪಾಧ್ಯಕ್ಷರಾದ ಲಕ್ಷ್ಮೀನಾರಾಯಣ ರೆಡ್ಡಿ ಮಾತನಾಡಿ, ಸರ್ಕಾರಿ ಕಚೇರಿಗಳಲ್ಲಿ ಕೆಲಸಗಳಿಗೆ ವಿಳಂಬವಾಗುತ್ತಿದ್ದು ಸಾರ್ವಜನಿಕರು ತಿಂಗಳುಗಟ್ಟಲೆ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಆರೋಪಿಸಿದರು. ಅರಣ್ಯ ಇಲಾಖೆ ಹಲವು ವರ್ಷಗಳಿಂದ ಕೃಷಿ ಮಾಡುತ್ತಿರುವ ರೈತರ ತೆರವು ಕಾರ್ಯಕ್ರಮಗಳನ್ನು ನಿಲ್ಲಿಸಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಅರುಣ್ ಕುಮಾರ್, ಕಾರ್ಯದರ್ಶಿ ಎಂಎಲ್ ರಾಮಾಂಜನಪ್ಪ ಸೇರಿದಂತೆ ರೈತ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ರೈತ ಬಂಧುಗಳೇ, ಇವತ್ತು ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿ ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘ ಪುಟ್ಟಣ್ಣ ಬಣ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಡ್ತಾ ಇದ್ದೀವಿ. ಕಾರಣ ಏನಂದರೆ, ಇಲ್ಲಿ ರೈತರಿಗೆ ಸುಖ ಸುಮ್ಮನೆ ತಿರುಗಾಡೋದು, ಲಂಚ ಪಡೋದು, 6 ತಿಂಗಳಾದರೂ ಯಾವುದೇ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ದುರಸ್ತಿ ಆಗದೆ ಇರ್ತಕ್ಕಂಥ ವಿಚಾರಗಳು, ರೈತರನ್ನು ಒಕ್ಕಲೆಬ್ಬಿಸಿ ಫಾರೆಸ್ಟ್ ಅಧಿಕಾರಿಗಳು ಇವತ್ತು ಜಮೀನನ್ನು ಕಿತ್ಕೊಳ್ಳೋಕ್ಕೆ ಮುಂದೆ ಬರ್ತಾ ಇರೋದು, ಮತ್ತು ಸಾಗುವಳಿ ಚೀಟಿಗಳು ಉಳ್ಳವ್ರಿಗೆ ಮಾತ್ರ ಕೊಡ್ತಾ ಇದ್ದಾರೆ, ರಾಜಕೀಯ ವ್ಯಕ್ತಿಗಳಿಗೆ ಅವರ ಹಿಂಬಾಲಕರಿಗೆ ಮಾತ್ರ ಕೊಡ್ತಾ ಇದ್ದಾರೆ, ಸಾಮಾನ್ಯ ರೈತರಿಗೆ ಕೊಡ್ತಾ ಇಲ್ಲ ಎಂಬತಕ್ಕಂಥ ಒಂದು ವಿಚಾರಗಳನ್ನು ಇಟ್ಕೊಂಡು, ಅದೇ ರೀತಿಯಾಗಿ ವಿದ್ಯುತ್ ಬರುವಂಥದ್ದು ಆರೋಗ್ಯ ಸಮಸ್ಯೆ. ಇವತ್ತು ಆರೋಗ್ಯ ಸಮಸ್ಯೆ ಬಂದರೆ ಎಲ್ಲ ತಾಲೂಕಿಂದ ಆಸ್ಪತ್ರೆಗಳಲ್ಲಿ ಸರಿಯಾದ ಸಲಕರಣೆಗಳಿಲ್ಲ. ಎಲ್ಲ ಜಿಲ್ಲಾ ಆಸ್ಪತ್ರೆಗೆ ಹೋಗಿ ಅಂತ ಹೇಳ್ತಾರೆ. ನಾವು ಅಲ್ಲಿಂದ ಇಲ್ಲಿಗೆ ಆಂಬುಲೆನ್ಸಲ್ಲಿ ಬಂದರೆ ಇಲ್ಲಿ ಆಪ್ರೇಷನ್ ಮಾಡಬೇಕಾದ್ರೆ 10,000, 20,000, 30,000 ಕಾಸು ಕೇಳ್ತಾರೆ. ಈ ತಾಲೂಕಿನ ಒಬ್ಬ ಶಾಸಕರಾಗಿರುವಂಥ ಅಥವಾ ಈ ಸಚಿವರಾಗಿರುವಂಥವರು ಇದೆಲ್ಲ ನೋಡ್ದಂಗೆ ಸುಮ್ಮನೆ ಇದ್ದಾರಾ? ಇದೇನಿದು ಭ್ರಷ್ಟಾಚಾರ? ಇದೇನು ಅನ್ಯಾಯ? ಯಾರನ್ನ ಕೇಳಬೇಕು? ಜನ ಸಾರ್ವಜನಿಕರು ಅಲ್ಲ. ವಿರೋಧ ಪಕ್ಷದವ್ರು ಏನು ಮಾಡ್ತಾ ಇದ್ದೀರಿ ನೀವು? ಸುಮ್ಮನೆ ನೋಡ್ದಂಗೆ ಕಣ್ಣು ಮುಚ್ಕೊಂಡು ಕೂತಿದ್ದೀರಾ ನೀವು? ಈ ಭ್ರಷ್ಟಾಚಾರ ಪ್ರತಿಯೊಬ್ಬ ನಾಗರಿಕನಿಗೂ ಸಮಸ್ಯೆ ಬರ್ತದೆ, ಆರೋಗ್ಯದ ಸಮಸ್ಯೆ. ನೀವು ಕನಿಷ್ಠ ಪಕ್ಷ ಇವತ್ತಾಗೋ ಆಪರೇಷನ್ನ ಇನ್ನು 4 ದಿವಸ, 8 ದಿವಸ, 15 ದಿವಸಕ್ಕೆ ಹಾಕ್ತಾರೆ ಅಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ. ಯಾರೂ ಮಾತಾಡ್ತಾ ಇಲ್ಲ. ಇವತ್ತು ತಾಲೂಕು ದಂಡಾಧಿಕಾರಿಗಳು ಎಲ್ಲಿ ಯೂಸ್ ಮಾಡೋದು? ಕೇಂದ್ರ ಸರ್ಕಾರದವರು ಅವ್ರು ಒಬ್ಬರ ಮೇಲೆ ಒಬ್ಬರು ಹಾಕೊಂಡು ಇದು ಮಾಡ್ತಾ ಇದ್ದಾರೆ ಹೊತ್ತು ಈ ರೈತರ ಕೆಲಸ ಮಾಡ್ತಾ ಇಲ್ಲ. ರೈತರ ಕೆಲಸ ಮಾಡೋದವ್ರ ಮುಂದಿನ ದಿನಗಳಲ್ಲಿ ನಾವೆಲ್ಲ ಚಕಾರ ಇದ್ದಿರ ಒಬ್ಬರು ನಾವು ಅವತ್ತು ಏನ್ ಮಾಡ್ತೇವೆ ಅಂದ್ರೆ, ಓಟ್ ಹಾಕಿದಾಗ 500,000ಕ್ಕೆ ಓಟ್ ಹಾಕೋದನ್ನ ಬಿಟ್ಬಿಡ್ಬೇಕು. 500,000 ನಾವು ಆವಾಗ ಇಂಥವ್ರನ್ನ ನಾವು ಆಯ್ಕೆ ಮಾಡೋದು. ರೈತರ ಬಗ್ಗೆ ಕಾಳಜಿ ಇರಬೇಕು. ರೈತ